ಹೊಸೂರು ಹೋಬಳಿಯ ಕುರುಡಿ ವ್ಯವಸಾಯ ಸೇವಾ ಸಹಕಾರ ಸಂಘದ ಚುನಾವಣೆಯು ಈಗ ತಾನೇ ಮುಗಿದಿದ್ದು ಚುನಾವಣಾ ಫಲಿತಾಂಶ ಹೊರಬಿದ್ದಿದೆ. ಈ ಒಂದು ಫಲಿತಾಂಶದಲ್ಲಿ KHP ಜಯಬೇರಿಯನ್ನು ಸಾಧಿಸಿರೋದು ಒಂದು ಬೃಹತ್ ಒಂದು ಸುದ್ದಿಯಾಗಿ ಇವತ್ತು ಹೊರಹೊಮ್ಮಿದೆ. ಯಾಕೆಂದ್ರೆ ನಿನ್ನೆ ತಾನೇ ಬೊಮ್ಮಶೆಟ್ಟಳ್ಳಿ ಸಹ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ 12 ಸಹ ಜಯಬೇರಿ ಸಾಧಿಸಿ ವಿರೋಧ ಪಕ್ಷಕ್ಕೆ ಮಣ್ಣು ಮುಗಿಸಿರೋ ಒಂದು KHP ಪಕ್ಷ ಇವತ್ತು ಸಹ ಹಿಂದಿಂದಲೇ ಇವತ್ತೂ ಕುರುಡಿ ವ್ಯವಸಾಯ ಸೇವಾ ಸಹಕಾರ ಸಂಘದಲ್ಲಿ 11ಕ್ಕೆ 11 ಕ್ಷೇತ್ರ 11 ನಿರ್ದೇಶಕರು ಗೆದ್ದು ಅದು ಅಧಿಕ ಮತವನ್ನು ಗಳಿಸಿ ಗೆದ್ದಿರೋದು ಒಂದು ಕ್ಷೇತ್ರದ ಒಂದು ಅಭಿವೃದ್ಧಿ ಹೆಸರು ಹೇಳೋದು ಮುಖಾಂತರ ಈ ಒಂದು ಗೆಲುವು ಸಾಧಿಸಿದೆ. ಶಾಸಕರು ಮಾಡ್ತಾ ಇರೋಂಥ ಕೆಲಸ ಇವತ್ತು ಆ ಒಂದು ಮತದಾರರಿಗೆ ಒಂದು ಒಳ್ಳೆ ತೀರ್ಪು ಕೊಡೋದಕ್ಕೆ ಅವಕಾಶ ಸಿಕ್ಕಿದೆ. ಸೊ ಇಲ್ಲಿ ಈ ಒಂದು ವ್ಯವಸಾಯ ಸೇವಾ ಸಹಕಾರ ಸಂಘಕ್ಕೆ ಮೊದಲನೇದಾಗಿ ನಾನು ಈ ಸಂದರ್ಭದಲ್ಲಿ ಮತದಾರರಿಗೆ ಮತ್ತು ಈ ಭಾಗದ ಎಲ್ಲ ಮುಖಂಡರುಗಳು ಸಹ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಈಗಾಗಲೇ ಹೊಸೂರು ಹೋಬಳಿಯಲ್ಲಿ ಇತ್ತೀಚೆಗೆ ನಡೆದ ಎಲ್ಲ ಚುನಾವಣೆಗಳು ಸಹ KHP ತೆಕ್ಕೆಗೆ ಅಧಿಕ ಮತವನ್ನು ಗೆಲುವು ಸಾಧಿಸುವ ಮುಖಾಂತರ ಗೆಲುವನ್ನು ಸಾಧಿಸ್ತಾ ಇದ್ದಾರೆ. ಸೊ ಈಗಾಗಲೇ ನಡೆದಿರುವ ರಮಾಪುರ ವ್ಯವಸಾಯ ಸೇವಾ ಸಹಕಾರ ಸಂಘದ ಸಹ KHP ಬಣದ ಅಧ್ಯಕ್ಷೆಯಾಗಿ ಹೊರಹೊಮ್ಮಿದೆ. ಕಾಚಪಾಚರಹಳ್ಳಿ ಸೊಸೈಟಿ ಸಹ KHP ಬಣಕ್ಕೆ ತೆಕ್ಕೆಗೆ ಸೇರಿದೆ. ಅದೇ ರೀತಿ ಕುರುಡಿ ಸಹ ಇವತ್ತು ಒಂದು KHP ಬಣಕ್ಕೆ ಸೇರಿರುವುದರಿಂದ ಇಲ್ಲಿ ಈ ಭಾಗದ ಹೊಸೂರು ಹೋಬಳಿನಲ್ಲಿ KHP ಶಾಸಕರು ಹೆಚ್ಚು ಅನುದಾನವನ್ನು ಕೊಟ್ಟು ಈ ಹೋಬಳಿಯ ಅಭಿವೃದ್ಧಿಯ ಒಂದು ಅಧಿಕಾರರಾಗಿರೋದ್ರಿಂದ ಮತದಾರರು KHP ಶಾಸಕರ ಒಂದು ಬೆಂಬಲಿತ ಅಭ್ಯರ್ಥಿಗಳನ್ನ ಅಭೂತಪೂರ್ವ ಗೆಲುವು ಸಾಧಿಸುವ ಮುಖಾಂತರ ಮತವನ್ನು ಕೊಟ್ಟು ಅವರ ಒಂದು ಜಯಬೇರಿಗೆ ಒಂದು ಶಾಸಕರ ಅಭಿವೃದ್ಧಿಗೆ ಇವತ್ತು ಮಾಡಿದ್ದಾರೆ. ಸೊ ಅದು ನಮ್ಮ ಈ ಭಾಗದ ಎಲ್ಲ ಮುಖಂಡರು ಏನು ಕೀಮ್ಲಾ ನಾಯಕ್ ಇರ್ಬೋದು, ಹನುಮಂತರಾಯಪ್ಪ, ರಾಕೇಶ್ ಇರ್ಬೋದು, ನಮ್ಮ ಪತ್ತಣ್ಣ ಇರ್ಬೋದು, ಸಿದ್ದಾರೆಡ್ಡಿ, ಹಾಗೆ ಆನಂದ್ ಅವರು, ಇನ್ನು ಸಾಕಷ್ಟು ಮಹಾದೇವ್ ಅವರು, ಸುಮಾರು ಒಂದು 100 ಸಂಖ್ಯೆಯಲ್ಲಿ KHP ಮುಖಂಡರುಗಳು ಸೇರಿ ನಿನ್ನೆ ಒಂದು ವಾರದಿಂದ ಸಹ ಹೋರಾಡಿ ಈ ಒಂದು ಮತದಾರ ಮನಸ್ಸನ್ನ ಒಲಿಸಿ ಪಕ್ಷಕ್ಕೆ ಒಂದು ಶಕ್ತಿಯನ್ನ ತುಂಬಿ ಇವತ್ತು 11 ನಿರ್ದೇಶಕರನ್ನ ಆಯ್ಕೆ ಮಾಡೋದ್ರಲ್ಲಿ ತುಂಬಾ ಶ್ರಮ ಒಂದು ಪಟ್ಟಿದ್ದಾರೆ. ಆ ಒಂದು ಏನ್ BCMB ಒಂದು ಏನ್ ಇವತ್ತು ಸೋತಿದೆ 5-6 ಓಟಲ್ಲಿ ಒಂದು ಗೆದ್ದಿದೆ, ಅದು 57 ಮತಗಳ ಇನ್ವ್ಯಾಲಿಡ್ ಆಗಿದೆ. ಸೊ ಅದು ಕರೆಕ್ಟ್ ಆಗಿ ಮತಗಳಾಗಿದ್ರೆ 20-25 ಓಟಲ್ಲಿ ನಮ್ದೇ ಗೆಲ್ತಾ ಇದ್ವಿ. ಸೊ ಒಂದು ಮಿಸ್ಟೇಕ್ ಆಗಿದೆ. ಸೊ ಮತದಾರರ ಹಳ್ಳಿನಲ್ಲಿ ಗೊತ್ತಿರಲ್ಲ ಯಾವ ರೀತಿ ಮತ ಹಾಕ್ಬೇಕು ಅಂತ, ಅದು ಸಹಜ. ಸೊ ಹಂಗಾಗಿ ಎಲ್ಲಾ ಮತದಾರರಿಗೂ ಮತ್ತು ಈ ಒಂದು ಸಂದರ್ಭದಲ್ಲಿ ನಮ್ಮೆಲ್ಲ ಮುಖಂಡರುಗಳು ಬಂದಿದ್ದಾರೆ. ಇಲ್ಲಿ PLD ಬ್ಯಾಂಕ್ ಅಧ್ಯಕ್ಷರು, ನಮ್ಮ DCC ಬ್ಯಾಂಕ್ ಜಿಲ್ಲಾ ನಿರ್ದೇಶಕರು, ಮತ್ತೆ ನಮ್ಮ ಕೃಷಿಕ ಸಮಾಜದ ಅಧ್ಯಕ್ಷರು ಇರ್ಬೋದು, ಬೊಮ್ಮಣ್ಣನವರು, ರಮಾಪುರ ಸೊಸೈಟಿಯ ಕಾಚಪಾಚರಹಳ್ಳಿ ಬೊಮ್ಮಣ್ಣನವರು ಬಂದಿದ್ದಾರೆ, ನಮ್ಮ ರಮಾಪುರ ಸೇಟು ಬಂದಿದ್ದಾರೆ. ಸೊ ಹಾಗಾಗಿ ಎಲ್ಲ ಈ ಒಂದು ಕೃಷ್ಣಾರೆಡ್ಡಿ ಅವರು, ನಮ್ಮ ರಮಾಪುರ ಸೊಸೈಟಿ ಅಧ್ಯಕ್ಷರು ಕೃಷ್ಣಾರೆಡ್ಡಿ ಅವರು ಬಂದಿದ್ದಾರೆ. ಎಲ್ಲರೂ ಸಹ ಶ್ರಮ ಹಾಕಿ ಅವರು ನಮ್ದು ತಮ್ದು ಅನ್ನೋ ಯಾವ್ದು ಭಾವನೆಗಳಿದೆ ಎಲ್ಲ ಒಟ್ಟಾಗಿ ಸೇರಿ ಈ ಒಂದು ಚುನಾವಣೆಯನ್ನ ಎಲ್ಲೇ ಯಾವುದೇ ಮೂಲೆಯಲ್ಲಾಗ್ಲಿ ಹೊಸೂರು ಹೋಬಳಿನಲ್ಲಿ ಈ ಒಂದು ಯಾವುದೇ ಮೂಲೆಯಲ್ಲಿ ಚುನಾವಣೆ ಆದ್ರೂ ಸಹ ನಮ್ಮೆಲ್ಲ ಕಾರ್ಯಕರ್ತರು ಒಗ್ಗಟ್ಟಾಗಿ ಗೆಲುವನ್ನು ಸಾಧಿಸ್ತಾ ಬಂದಿದ್ದಾರೆ. ವಿರೋಧಿಗಳಿಗೆ ಇದೊಂದು ತಕ್ಕ ಪಾಠ ಅಂತ ಹೇಳಿ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ವ್ಯವಸಾಯ ಸೇವಾ ಸಂಘದ ಚುನಾವಣೆ ನಡೀತು. ಬೆಳಗ್ಗೆಯಿಂದಲೂ ಕೂಡ ಎಲ್ಲ ನಮ್ಮ KHP ಬಣದ ಮುಖಂಡರುಗಳು ಹಗಲಿರುಳು ಕ್ಷಮಿಸಿ, ಕಳೆದ ಒಂದು ವಾರದಿಂದ ಹಗಲಿರುಳು ಕ್ಷಮಿಸಿ ಇವತ್ತು 12 ಸದಸ್ಯರ ಪೈಕಿ 11 ಕ್ಷೇತ್ರಗಳನ್ನ ತಮ್ಮದಾಗಿಸಿಕೊಂಡಿದ್ದಾರೆ. ನಮ್ಮ ಎಲ್ಲ ಗ್ರಾಮಸ್ಥರು, ರೈತ ಮುಖಂಡರು ಹಾಗೂ ನಮ್ಮ KHP ಬಣದ ಎಲ್ಲ ಮುಖಂಡರುಗಳು ಹಗಲಿರುಳು ಈ ಒಂದು ಗೆಲುವಿಗೆ ಕ್ಷಮಿಸಿದ್ದಾರೆ. ಮತ್ತೆ ನಮ್ಮ KH ಪುಟ್ಟಸ್ವಾಮಿ ಗೌಡರು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳು, ಇವತ್ತು ನಮ್ಮ ಗ್ರಾಮಕ್ಕೆ ಕೊಟ್ಟಿರ್ತಕ್ಕಂಥ ಅನೇಕ ಕೊಡುಗೆಗಳು, ಸುಮಾರು ಇದುವರೆಗೂ ನಮ್ಗೆ 1-1.5 ಕೋಟಿಯಷ್ಟು ಕೆಲಸಗಳನ್ನ ನಮ್ಮ ಗ್ರಾಮಕ್ಕೆ ಆಲ್ರೆಡಿ ಹಾಕೊಟ್ಟಿದ್ದಾರೆ. ಮುಂದೆ ಇನ್ನು ಹೆಚ್ಚು ಅನುದಾನಗಳನ್ನ ಕೊಡ್ತೀನಿ ಅಂತ ನಮ್ಗೆ ಭರವಸೆ ಕೊಟ್ಟಿದ್ದಾರೆ. ಅದೆಲ್ಲ ನಮ್ಗೆ ತುಂಬಾ ಅನುಕೂಲ ಮಾಡಿಕೊಟ್ಟಿದೆ. ಈ ಒಂದು ಗೆಲುವನ್ನ ನಮ್ಮ ಎಲ್ಲ KHP ಬಣದ ಮುಖಂಡರುಗಳಿಗೆ ಹಾಗೂ ನಮ್ಮ ಗ್ರಾಮಸ್ಥರಿಗೆ ಅರ್ಪಿಸ್ತೀವಿ. ಧನ್ಯವಾದಗಳು.